ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ತುಂಬ ಕಡಿಮೆ ಬಜೆಟ್ಗೆ ಒಂದು ಆಲ್ ಬ್ಲ್ಯಾಕ್ ಹಸುವನ್ನು ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಿದ್ರಿ, ಅಣ್ಣ ಕಡಿಮೆ ಬಜೆಟ್ಗೆ ಒಂದು ಹಸುವನ್ನು ಕೊಡಿಸಿ, ನಮಗೆ ಜೆರ್ಸಿ ಹಸು ಆಲ್ ಬ್ಲ್ಯಾಕ್ ಹಸು ಕಡಿಮೆ ಬಜೆಟ್ಗೆ ಕೊಡಿಸಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ. ಅದಕ್ಕೋಸ್ಕರ ಇವತ್ತು ಒಂದು ಕರು ಹಾಕಿರೋದು ಆಲ್ ಬ್ಲ್ಯಾಕ್ ಹಸುವನ್ನು ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಆದಷ್ಟು ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ಮಾಡಿದ್ದೀನಿ. ನೋಡಿ ಯಾವ ಕರು ಹಾಕೈತೆ, ಎಷ್ಟಲ್ಲು, ಎಷ್ಟು ದಿನ ಆಗೈತೆ ಕರು ಹಾಕಿ, ಯಾವ ಕರು ಅಂತ ಎಲ್ಲನೂ ಕೂಡ ಆದಷ್ಟು ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಹಸು ಮಾರಾಟಕ್ಕೋಸ್ಕರ ಇರೋದು ಆಲ್ ಬ್ಲ್ಯಾಕ್ ಹಸು. ತುಂಬ ಚೆನ್ನಾಗೈತೆ ಮತ್ತು ಪಕ್ಕ ಹಳ್ಳಿ ಹಸು. ನೀವೇ ಕಣ್ಮುಂದೆನೇ ನೋಡ್ತಾ ಇರ್ಬೋದು. ಆ ಹಸುವಿನ ಕೊಂಬಿನ ಮೇಲೆ ವೈಟ್ ಸುಣ್ಣ ಮತ್ತು ಮಣ್ಣ ಹಾಕಿರೋದು ನೀವೇ ಕಣ್ಮುಂದೆನೇ ನೋಡ್ತಾ ಇರ್ಬೋದು. ಇದು ಪಕ್ಕ ಹಳ್ಳಿ ಕಡೆ ಮಾಡೋದು. ಕರು ಆದ ತಕ್ಷಣ ಅದಕ್ಕೆ ಸುಣ್ಣನೂ ಮಣ್ಣು ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕೊಂಬುಗಳಿಗೆ ಹಾಕಿರ್ತಾರೆ, ಮತ್ತು ದೃಷ್ಟಿ ಆಗಬಾರ್ದು ಅಂತ ಅದಕ್ಕೆ ಮಾಡಿರ್ತಾರೆ. ಇದು ಪಕ್ಕ ಹಳ್ಳಿ ಹಸು. ಮತ್ತು ಕೊಟ್ಟಡೆ ನೋಡಿದ್ರೆ ನಿಮಗೇನು ಗೊತ್ತಾಗ್ತೈತೆ, ಪಕ್ಕ ಹಳ್ಳಿ ಹಸು ಅಂತಲೇ. ತುಂಬ ಚೆನ್ನಾಗೈತೆ, ಒಳ್ಳೆ ಸಾಧು ಗುಣ ಐತೆ, ಏನು ಮಾತಾಡೋಂಗಿಲ್ಲ. ಯಾವ ಮೇವು ಕೊಡ್ತೀರ ಎಲ್ಲ ಥರದ ಮೇವು ತಿನ್ನತ್ತೆ. ಮತ್ತು ಜಮೀನುಗಳಲ್ಲಿ ಕಟ್ಟಾಗ್ಬಿಟ್ರೆ ಒಳ್ಳೆ ಕೆರ್ದಿ ಮೇಯ್ಕೊಂಡು ಬಿಡುತ್ತೆ. ಪಕ್ಕ ಹಳ್ಳಿ ಹಸು. ಆದಷ್ಟು ನಿಮಗೆ ಸೀಮೆ ಹುಲ್ಲು ಹಾಕ್ತಾಯಿದ್ದಾರೆ ನೋಡ್ಕೊಳ್ಳಿ, ಸೀಮೆ ಹುಲ್ಲು ಯಾವ ಥರ ಮೇಯ್ತೈತೆ ನಿಮಗೇ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ಆದಷ್ಟು ಒಣ ಮೇವು ಕೂಡ ಅಲ್ಲೇ ಬಿದ್ದೈತೆ ನೋಡಿ, ಒಣ ಮೇವು ಕೂಡ ಹಾಕಿ ತಿನ್ನಿಸಿರೋದು. ತುಂಬ ಚೆನ್ನಾಗೈತೆ. ಹಸು ಬಗ್ಗೆ ಎಷ್ಟು ಮಾತಾಡೋದನ್ನು ಕೂಡ ತುಂಬಾ ಕಡಿಮೆನೇ. ಮತ್ತು ಆದಷ್ಟು ಲೆಂತ್ ನನ್ನ ಲೆಕ್ಕಾಚಾರ ಬಂದು ಒಂದು 6.5 ಅಡಿ ಲೆಂತ್ ಐತೆ. ಹೈಟ್ ಬಂದು ನನ್ನ ಪ್ರಕಾರ ಒಂದು 4.5 ಅಡಿ ಹೈಟ್ ಐತೆ. ಲೆಂತು 6.5 ಅಡಿ ಲೆಂತ್ ಐತೆ. ತುಂಬ ಚೆನ್ನಾಗೈತೆ. ಪಕ್ಕ ಮನೆ ಹಸು. ಓದನೇ ಸೂಲಲ್ಲಿ ಒಂದು ಟೈಮ್ಗೆ 6.5-7 ಲೀಟ್ರ್ ಹಾಲು ಕೊಟ್ಟೈತೆ ಓದನೇ ಸೂಲಲ್ಲಿ. ತುಂಬ ಚೆನ್ನಾಗೈತೆ. ಮತ್ತು ಹಲ್ಲಿನ ಬಗ್ಗೆ ಮಾತಾಡೋಣ ಅಂದರೆ ಆರಲ್ ಮೊಳೆ ಹೊಸಬೈ ಅಂತಲೇ ತಿಳ್ಕೊಳ್ಳಿ. ನೋಡ್ಕೊಳ್ಳಿ, ಕಣ್ಮುಂದೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟು ಆರಲ್ ಮೊಳೆ ಅಂದರೆ ಹೊಸಬೈ, ಆರಲ್ ಮೊಳೆ ಎರಡಕ್ಕೂ ಏನು ಮಾತಾಡೋಂಗಿಲ್ಲ, ಹೊಸಬೈ ಅಂತಲೇ ತಿಳ್ಕೊಳ್ಳಿ. ತುಂಬ ಚೆನ್ನಾಗೈತೆ. ಸಾಧು ಗುಣ ಆಗಲಿ, ಒದೆಯೋದಾಗಲಿ, ತಿನ್ನೋದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಆರಲ್ ಮೊಳೆ 3ನೇ ಸೋಲು ಗಂಡು ಕರು ಹಾಕೈತೆ. ಗಂಡು ಕರು ಹಾಕಿ 1 ದಿನ ಆಗೈತೆ. ಪ್ರೆಸೆಂಟು ಬೆಳಗ್ಗೆ 4 ಲೀಟ್ರ್ ಗಿಣ್ಣಾಲು ಬೀಳ್ತೈತೆ, ಸಂಜೆ 4 ಲೀಟ್ರ್ ಗಿಣ್ಣಾಲು ಬೀಳ್ತೈತೆ. ತುಂಬ ಚೆನ್ನಾಗೈತೆ. ಸಾಧು ಗುಣದ್ದಂತೂ ಮಾತಾಡೋಂಗಿಲ್ಲ. ಮತ್ತು ತೊಡ್ಗಳು ನೋಡ್ಕೊಳ್ಳಿ, 4 ಕೂಡ ಒಂದೇ ಸಮ ಇವೆ. ಯಾವುದೇ ದೊಡ್ಡದಾಗಲಿ ಯಾವುದೇ ಚಿಕ್ಕದಾಗಲಿ ಏನೂ ಇಲ್ಲ. ಹಿಂದ್ಗಡೆದು ತೊಟ್ಟು 2 ಸೇರ್ಕೊಂಡ್ಬಿಟ್ಟೈತೆ ಅಷ್ಟೇ. ಬಟ್ ಹಾಲಂತೂ ನನ್ನ ಪ್ರಕಾರ 7 ಲೀಟ್ರ್ ಅಂತೂ ಪಕ್ಕ ಕೊಡುತ್ತೆ. 7, 6.5, 7 100% ಅಂತೂ ಹಾಲು ಕೊಡುತ್ತೆ. ಮತ್ತು ಬಟ್ಲು ಕೆಚ್ಚಲು ನೋಡ್ಕೊಳ್ಳಿ, ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ. ಆಲ್ ಬ್ಲ್ಯಾಕ್ ಹಸು 3ನೇ ಸೋಲು ಕರು ಹಾಕಿರೋದು. ಓರಿ ಕರು 3ನೇ ಸೋಲು. ಪಕ್ಕ ಒಂದು 7 ಲೀಟ್ರ್ ಹಾಲು ಬೆಳೆದ್ಬೋದು. ತುಂಬ ಚೆನ್ನಾಗೈತೆ ಆಲ್ ಬ್ಲ್ಯಾಕ್ ಹಸು. ನೋಡಿ, ಹಳ್ಳಿ ಹಸು ತುಂಬ ಚೆನ್ನಾಗೈತೆ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದ್ರದ್ದು ಬೆಲೆ ಬಂದ್ಬಿಟ್ಟು ಕೇವಲ 41,000 ರೂಪಾಯಿ. ತುಂಬ ಚೆನ್ನಾಗೈತೆ ನೋಡಿ. ಇದೇ ಅದ್ರದ್ದು ಗಂಡು ಕರು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಗಂಡು ಕರು ಹಾಕಿ 2 ದಿನ ಆಗೈತೆ. ಪ್ರೆಸೆಂಟ್ ಬೆಳಗ್ಗೆ 4 ಲೀಟ್ರ್ ಗಿಣ್ಣಾಲು, ಸಂಜೆ 4 ಲೀಟ್ರ್ ಗಿಣ್ಣಾಲು ಬೀಳ್ತೈತೆ. ಇವರೇ ಆ ಓನರು. ತುಂಬ ಚೆನ್ನಾಗೈತೆ. ರೈತನ ಹತ್ರನೇ ಇರೋದು. ಮತ್ತು ಹಳ್ಳಿ ಕಡೆ ಹಸು ತುಂಬ ಚೆನ್ನಾಗೈತೆ. ಬೆಲೆ ಬಂದ್ಬಿಟ್ಟು ಕೇವಲ 41,000 ರೂಪಾಯಿ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್.